ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲರಿಗೂ ಅಂಗಾರಕ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಈ ಪವಿತ್ರ ದಿನ ಗಣಪತಿ ನಮ್ಮ ಜೀವನದಲ್ಲಿರೋ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ಶಾಂತಿ ಮತ್ತು ಸಂತೋಷವನ್ನು ನೀಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ. ಇವತ್ತಿನ ರೆಸಿಪಿ ಗಣಪತಿಗೆ ಇಷ್ಟವಾದಂಥ ಪಂಚಕಜಾಯ. ಸೊ ಇದನ್ನು ಮಾಡೋದಕ್ಕೆ ಕೆಂಪು ಕಡಲೆ, ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿ, ಬಿಳಿ ಎಳ್ಳು ಬೇಕಾಗತ್ತೆ. ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲು ಬಾಣಲೆಗೆ ಕಡಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ಹುರ್ಕೊಳ್ಬೇಕು ಅನ್ನೋದನ್ನು ಸರಿಯಾಗಿ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಇಷ್ಟರ ಮಟ್ಟಿಗೆ ಕಡಲೆಯನ್ನು ಹುರ್ಕೊಂಡ್ರೆ ಸಾಕಾಗತ್ತೆ. ಕಡಲೆಯನ್ನು ಹುರ್ಕೊಂಡಾಯಿತು. ಇವಾಗ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, ಇಷ್ಟರ ಮಟ್ಟಿಗೆ ಪುಡಿ ಆಗಬೇಕು. ನಂತರ ಅದೇ ಬಾಣಲೆಗೆ ಎಳ್ಳನ್ನು ಹಾಕಿ ಚಟಪಟ ಅನ್ನೋ ಹಾಗೆ ಹುರ್ಕೊಳ್ಬೇಕಾಗತ್ತೆ. ಎಳ್ಳನ್ನು ಹುರ್ಕೊಂಡಿದ್ದಾಯ್ತು, ಸಪ್ರೇಟಾಗಿ ತೆಗೆದಿಟ್ಕೋತೀನಿ. ನಂತರ ಅದೇ ಬಾಣಲೆಗೆ ಬೆಲ್ಲವನ್ನು ಹಾಕಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಒಂದೆಳೆ ಪಾಕ ಬರುವಷ್ಟು ಕುದಿಸ್ಬೇಕಾಗತ್ತೆ. ಬೆಲ್ಲನ ಸರಿಯಾಗಿ ನೋಡ್ಕೊಂಡು ಕುದಿಸ್ಬೇಕಾಗತ್ತೆ. ಒಂದೆಳೆ ಬಿಟ್ಟು ಜಾಸ್ತಿ ಕುದ್ರೂ ಕೂಡ ಪಂಚಕಜಾಯ ಗಟ್ಟಿ ಆಗೋಗುತ್ತೆ. ಹಾಗೆ ಸ್ವಲ್ಪ ಕಡಿಮೆ ಬೆಲ್ಲ ಒಂದೆಳೆ ಪಾಕ ಬರದೇ ಇದ್ರೂ ಒಂಥರ ಮೆತ್ತಗಾಗೋಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸರಿಯಾಗಿ ನೋಡ್ಕೊಂಡು ಮಾಡಿ. ಬೆಲ್ಲ ಕೂಡ ಒಂದೆಳೆ ಪಾಕ ಬಂತು. ಈಗ ಪುಡಿ ಮಾಡಿಟ್ಕೊಂಡಂಥ ಕಡಲೆ ಪುಡಿಯನ್ನು ಹಾಕಿ ಸೇರಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದಿಟ್ಕೊಂಡಂಥ ಎಳ್ಳನ್ನು ಹಾಗೆ ತುರಿದಿಟ್ಕೊಂಡಂಥ ಕಾಯಿ ತುರಿಯನ್ನು ಹಾಗೆ ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡುವಾಗ ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವಾ ಎಷ್ಟು ಸಿಂಪಲ್ ಆಗಿ ಪಂಚಕಜಾಯ ರೆಡಿ ಆಗೋಯ್ತು ಅಂತ. ಈ ಪಂಚಕಜ್ಜಾಯ ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ ಮುಂತಾದ ಹಬ್ಬಗಳಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಲಾಗುತ್ತೆ. ಇದು ಸಾತ್ವಿಕ ಆಹಾರವಾಗಿರುವುದರಿಂದ ತುಂಬಾ ಶ್ರೇಷ್ಠವಾದಂಥದ್ದು. ಇದಾಗಿತ್ತು ಸಂಕಷ್ಟ ಚತುರ್ಥಿಗೆ ನೈವೇದ್ಯ. ಯಾರಿಗೆಲ್ಲ ಈ ಪ್ರಸಾದ ಇಷ್ಟನೋ ಕಾಮೆಂಟ್ ಮಾಡಿ. ಸೊ ಎಸ್,
ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹಾಗೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.